ಮೈಸೂರು ಅಂದರೆ ಅರಮನೆಗಳು, ಅಲ್ಲಿನ ರಾಜರುಗಳು, ಆ ವೈಭೋಗ ಇವೆಲ್ಲ ಕಣ್ಣ ಮುಂದೆ ಮಿಂಚಂತೆ ಸರಿಯುತ್ತೆ. ಅಲ್ಲಿನ ರಾಜರ ಆಳ್ವಿಕೆ, ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳು ಸಾಕಷ್ಟು. ಹಲವು ಮೊದಲುಗಳಿಗೆ ಸಾಕ್ಷಿಯಾಗಿದೆ ಮೈಸೂರು ಸಂಸ್ಥಾನ. ಆದರೆ ಈ ಸಂಸ್ಥಾನ 3 ಶಾಪಗಳನ್ನು ಇನ್ನೂ ಅನುಭವಿಸ್ತಾ ಇದೆ. ಹಿಂದಿನ ಕಾಲದಲ್ಲಿ ಕೋಪದ ಉತ್ತರವಾಗಿ ಶಾಪಗಳನ್ನ ಕೊಡ್ತಾ ಇದ್ರು, ಅದು ಗೊತ್ತಿರೋದೆ. ಈ ರೀತಿ ನಿದರ್ಶನಗಳನ್ನ ನಾವು ಪುರಾಣದಲ್ಲಿ, ಇತಿಹಾಸದಲ್ಲಿ ನೋಡ್ತಾ ಇರ್ತೀವಿ. ಆದ್ರೆ ಅಂಥದ್ದೇ ಒಂದು ಶಾಪ ಇನ್ನೂವರೆಗೂ ನಡೀತಾನೆ ಇದೆ ಅಂದ್ರೆ ಆಶ್ಚರ್ಯ ಅಲ್ವಾ? ಮೈಸೂರಿನ ಆ ಹಳೆಯ ಕಥೆಗೂ ಹಾಗೂ ನಾಡ ಹಬ್ಬ ದಸರಾದಲ್ಲಿ ನಡೆಯುವಂತಹ ವಿಶೇಷ ಪೂಜೆಗೂ ಏನ್ ಸಂಬಂಧ ಇರಬಹುದು? ಹೌದು, ಆ ಪೂಜೆಯನ್ನ ಮಾಡ್ತಾ ಇರೋದ್ರ ಹಿಂದಿದೆ ಆ ರೋಚಕ ಕತೆ. ಹಾಗಾದ್ರೆ ಆ ಶಾಪಗಳು ಯಾವುದು, ಯಾರಿ ಅಲಮೇಲಮ್ಮ, ಇದೆಲ್ಲರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮೈಸೂರು ದಸರಾ ಸುಮಾರು 4 ಶತಮಾನಗಳಿಂದ ನಡೆದುಕೊಂಡು ಬಂದಿದೆ ಅಂತ ಹೇಳಾಗ್ತದೆ. ಇದನ್ನ ಮುಂಚೆ ವಿಜಯನಗರದಲ್ಲಿ ಮಾಡ್ತಾ ಇದ್ರು. ವಿಜಯನಗರದಲ್ಲಿ ಶ್ರೀರಂಗರಾಯ ಅನ್ನೋರು ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಸಮಯವದು. ಇವರ ಪತ್ನಿಯೇ ಅಲಮೇಲಮ್ಮ. ಇಲ್ಲಿ ಶ್ರೀರಂಗರಾಯರಿಗೆ ಬೆನ್ನುಪನಿ ಎನ್ನುವಂತಹ ರೋಗ ಬಂದಿರುತ್ತೆ. ಅದರ ನಿವಾರಣೆ ಆಗ್ಲಿ ಅಂತ ತಲಕಾಡಿನಲ್ಲಿರೋ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಡಬೇಕಾದಂತಹ ಎಲ್ಲ ಪೂಜೆಗಳನ್ನ ಮಾಡಿದ್ರು. ಆದ್ರೂ ಯಾವುದೇ ಪ್ರಯೋಜನ ಆಗದೆ ಅಲಮೇಲಮ್ಮನ ಪತಿ ಮೃತಪಡ್ತಾರೆ. ಇದೇ ಸಂದರ್ಭದಲ್ಲಿ ಮೈಸೂರು ರಾಜ್ಯ ಆಳ್ತಾ ಇದ್ದ ರಾಜ ಒಡೆಯರ್ ಶ್ರೀರಂಗರಾಯ ಅವರು ಆಳ್ವಿಕೆ ನಡೆಸುತ್ತಿದ್ದ ಶ್ರೀರಂಗಪಟ್ಟಣವನ್ನ ವಶಪಡಿಸಿಕೊಳ್ತಾರೆ. ಆ ಸಂದರ್ಭದಲ್ಲಿ ಅಲಮೇಲಮ್ಮ ಅವರು ಕೂಡ ಮತ್ತೆ ಶ್ರೀರಂಗಪಟ್ಟಣಕ್ಕೆ ಹೋಗಲು ಸಾಧ್ಯವಾಗದೆ ತಲಕಾಡಿನಲ್ಲೇ ಇರ್ತಾರೆ. ಇವರ ಬಳಿ ಅತಿ ಅಮೂಲ್ಯವಾದ ಆಭರಣಗಳು ಇರುತ್ತವೆ. ಹಾಗಾಗಿ ಆ ಒಡವೆಗಳನ್ನ ನವರಾತ್ರಿ ಉತ್ಸವಕ್ಕೆ ಶ್ರೀರಂಗನಾಥ ಸ್ವಾಮಿಯನ್ನ ಅಲಂಕರಿಸಲು ಆ ಒಡವೆಗಳನ್ನ ಒಪ್ಪಿಸುವಂತೆ ರಾಜ ಒಡೆಯರ್ ರಾಜಾಜ್ಞೆ ಮಾಡ್ತಾರೆ. ಆದ್ರೆ ಅಲಮೇಲಮ್ಮ ಈ ಆಜ್ಞೆಯನ್ನ ತಿರಸ್ಕರಿಸಿದ ಕಾರಣ ಒಡವೆಗಳನ್ನ ಬಲವಂತವಾಗಿ ಕಿತ್ತುಕೊಂಡು ಬರುವಂತೆ ಅಪ್ಪಣೆ ಮಾಡಲಾಗುತ್ತೆ. ಇದನ್ನರಿತ ಅಲಮೇಲಮ್ಮ ಅವರಿಂದ ತಪ್ಪಿಸಿಕೊಳ್ಳಲು ಮಾಲಂಗಿಯತ್ತ ಓಡಿ ಹೋಗ್ತಾಳೆ. ಆದ್ರೆ ಅವರಿಂದ ತಪ್ಪಿಸಿಕೊಂಡು ಮುಂದೆ ಹೋಗಲು ಆಗ್ಲಿಲ್ಲ. ಬೇರೆ ದಾರಿಯೇ ಇಲ್ಲದಿದ್ದಾಗ ಕೋಪದಿಂದ ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ಕೊಟ್ಟು ತನ್ನ ಒಡವೆಗಳನ್ನ ಉಡಿಯಲ್ಲಿ ಇಟ್ಟುಕೊಂಡು ಮಾಲಂಗಿ ನದಿಗೆ ಹಾರಿ ಪ್ರಾಣವನ್ನ ಕಳೆದುಕೊಳ್ತಾಳೆ. ಏನೇ ಆದ್ರೂ ತಲಕಾಡು ಮರಳಾಗಿದ್ದು ನಿಜ, ಮಾಲಂಗಿಯಲ್ಲಿ ಮಡುವಾಗಿದ್ದು ನಿಜ. ಇನ್ನು ಮೈಸೂರು ರಾಜರಿಗೆ ಮಕ್ಕಳಾಗದೇ ಇರೋದು ನಿಜ. ಅಂದಿನಿಂದ ಅಲಮೇಲಮ್ಮನ ಶಾಪ ನಿವಾರಣೆಗೋಸ್ಕರ ನವರಾತ್ರಿ ಸಂದರ್ಭದಲ್ಲಿ ಅಲಮೇಲಮ್ಮನ ವಿಗ್ರಹಕ್ಕೆ ಪೂಜೆ ಮಾಡುವಂತ ಸಂಪ್ರದಾಯ ರೂಢಿಯಲ್ಲಿ ಬಂತು. ಇವತ್ತಿಗೂ ನಡೆಯುತ್ತಲೇ ಇದೆ. ಇಂದಿಗೂ ಆ ವಿಗ್ರಹವನ್ನ ನೀವು ಮೈಸೂರು ಅರಮನೆಯಲ್ಲಿ ನೋಡಬಹುದು. ಆ 3 ಶಾಪಗಳು ಇಂದಿಗೂ ಕೇಳುಗರನ್ನ ಕುತೂಹಲಕ್ಕೆ ತಳ್ಳುತ್ತವೆ. ಇದಾಗಿತ್ತು ಮೈಸೂರು ಸಂಸ್ಥಾನದ ಅಲಮೇಲಮ್ಮನ 3 ಶಾಪಗಳು. ಮತ್ತೊಂದು ವಿಶೇಷ ವಿಷಯದ ಜೊತೆ ಭೇಟಿಯಾಗೋಣ. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.